ಮ್ಯೂಟ್ ಸ್ಪೀಕರ್, ಪ್ರಜಾಪ್ರಭುತ್ವದ ಮೌನ ಮತ್ತು ಅಂಪೈರ್ ಆಟ. ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನನ್ನ ಮೈಕ್ ಆನ್ ಆಗಿದೆ ಅಲ್ವಾ? ಪಕ್ಕ ಕೇಳಿಸ್ತಿದ್ಯಾ? ಯಾಕಂದ್ರೆ ಇವತ್ತಿನ ವಿಷಯವೇ ಮೈಕ್ ಬಗ್ಗೆ. ಅಲ್ಲ, ಮೈಕ್ ಅಷ್ಟೇ ಅಲ್ಲ, ಆ ಮೈಕನ್ನು ಕಂಟ್ರೋಲ್ ಮಾಡೋ ಮಾಸ್ಟರ್ ಬಗ್ಗೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಆಟ ನಡೀತಿದೆ. ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಂತ ಇಟ್ಕೊಳ್ಳಿ. ಬ್ಯಾಟಿಂಗ್ ಮಾಡೋದು ಆಡಳಿತ ಪಕ್ಷ, ಬೌಲಿಂಗ್ ಮಾಡೋದು ವಿರೋಧ ಪಕ್ಷ. ಆದರೆ ಇಲ್ಲಿ ಅಂಪೈರ್ ಮಾತ್ರ ಬ್ಯಾಟಿಂಗ್ ಟೀಮ್ಗೆ ವೈಡ್ ಬಾಲ್ ಕೊಡಲ್ಲ, ಆದರೆ ಬೌಲಿಂಗ್ ಟೀಮ್ನ ಆಟಗಾರರನ್ನೇ ಗ್ರೌಂಡಿಂದ ಆಚೆ ಹಾಕ್ತಿದ್ದಾರೆ. ಹೌದು, ನಾನಿವತ್ತು ಮಾತಾಡ್ತಿರೋದು ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರ ಬಗ್ಗೆ. ರಾಜಸ್ಥಾನದ ಕೋಟಾದಿಂದ ಗೆದ್ದು ಬಂದು ಸತತ 2ನೇ ಬಾರಿಗೆ 17 ಮತ್ತು 18ನೇ ಲೋಕಸಭೆಯಲ್ಲಿ ಸ್ಪೀಕರ್ ಕುರ್ಚಿ ಏರಿದವರು ಇವರು. ಇವರ ಕಾಲಘಟ್ಟದಲ್ಲಿ ಸಂಸತ್ತು ಎಷ್ಟು ಬದಲಾಗಿದೆ ಅಂದರೆ ಅಲ್ಲಿ ಚರ್ಚೆಗಳಿಗಿಂತ ಜಾಸ್ತಿ ಸೈಲೆನ್ಸ್ ಇದೆ. ವಿಪಕ್ಷಗಳು ಬಾಯಿ ತೆರೆದ್ರೆ ಮೈಕ್ ಆಫ್ ಆಗುತ್ತೆ, ಪ್ರಶ್ನೆ ಕೇಳಿದರೆ ಸಸ್ಪೆಂಡ್ ಆಗ್ತಾರೆ, ಇತಿಹಾಸ ಕೆದಕಿದ್ರೆ ರೆಕಾರ್ಡಿಂದ ಡಿಲೀಟ್ ಆಗುತ್ತೆ. ಬನ್ನಿ, ಇವತ್ತಿನ ಎಡಿಟರ್ ಸ್ಪೆಷಲ್ನಲ್ಲಿ ಮ್ಯೂಟ್ ಸ್ಪೀಕರ್ ಆಪರೇಷನ್ ಹೇಗಿರುತ್ತೆ ಅಂತ ಎಳೆಯಾಗಿ ಬಿಚ್ಚಿಡೋಣ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯೋ ಅಥವಾ ಕೇವಲ ಶಿಸ್ತಿನ ಹೆಸರಿನಲ್ಲಿ ನಡೆಯುತ್ತಿರೋ ಸರ್ವಾಧಿಕಾರವೋ? ಲೆಟ್ಸ್ ಕಮ್. ನೋಡಿದ್ರ, ಇದು 2024ರ ಜೂನ್ ತಿಂಗಳು. ದೇಶದಲ್ಲಿ ನೀಟ್ ಪರೀಕ್ಷೆ ಹಗರಣ ನಡೆದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ರೋಡಿಗೆ ಬಂದಿತ್ತು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಮಾತಾಡೋಕೆ ಎದ್ದು ನಿಲ್ತಾರೆ. ಸರ್, ನಾನು ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬೇಕು, ಮೈಕ್ ಕೊಡಿ ಅಂತಾರೆ. ಆದರೆ ನಮ್ಮ ಸ್ಪೀಕರ್ ಸರ್ ಏನು ಮಾಡ್ತಾರೆ? ಥ್ಯಾಂಕ್ ಯು ಅಂತ ಹೇಳಿ ಮೈಕ್ ಆಫ್ ಮಾಡಿಬಿಡ್ತಾರೆ. सर माइक तो दे दीजिए। माइक मैं बंद नहीं करता हूँ, पूर्व में भी आपको व्यवस्था दी थी, यहाँ कोई बटन नहीं होता। ಆ ಕಡೆ ರಾಹುಲ್ ಗಾಂಧಿ ಬಾಯಿ ಆಡಿಸ್ತಿದ್ದಾರೆ, ಆದರೆ ಸೌಂಡ್ ಬರ್ತಿಲ್ಲ. ಕಾಂಗ್ರೆಸ್ ಪಕ್ಷ ಕೂಡಲೇ ವಿಡಿಯೋ ಟ್ವೀಟ್ ಮಾಡಿ ನೀಟ್ ಬಗ್ಗೆ ಮಾತಾಡಿದರೆ ಮೈಕ್ ಬಂದ್ ಮಾಡ್ತಾರೆ ಅಂತ ಆರೋಪ ಮಾಡ್ತು. ನಗುತ್ತಾ ಸ್ಪೀಕರ್ ಸರ್ ಒಂದು ಮಾತು ಹೇಳ್ತಾರೆ, ನೋಡಿ ಸ್ವಾಮಿ, ನಾನಿಲ್ಲಿ ಕೂತಿದ್ದೀನಿ, ನನ್ನ ಕುರ್ಚಿ ಹತ್ರ ಯಾವುದೇ ಸ್ವಿಚ್ ಇಲ್ಲ, ರಿಮೋಟು ಇಲ್ಲ, ನಾನು ಯಾರ ಮೈಕು ಆಫ್ ಮಾಡಲ್ಲ ಅಂತ. ಕೇಳೋಕ್ಕೆ ಎಷ್ಟು ಮುಗ್ಧವಾಗಿದೆ ಅಲ್ವಾ? ಆದರೆ ರಿಯಾಲಿಟಿ ಏನು ಗೊತ್ತಾ? ಸಂಸತ್ತಿನ ಮೇಲೆ ಒಂದು ಗಾಜಿನ ಕೋಣೆ ಇದೆ, ಅಲ್ಲಿ ಸೌಂಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ಅವರು ಸ್ಪೀಕರ್ ಕಣ್ಸನ್ನೆ ಮಾಡಿದರೆ ಸಾಕು, ಅಥವಾ ಸ್ಪೀಕರ್ ಬೈಟ್ ಜಾಯೆ ಅಂತ ಹೇಳಿದರೆ ಸಾಕು, ಅಲ್ಲಿ ಮೈಕ್ ಕಟ್ ಆಗುತ್ತೆ. ಇದು ರಿಮೋಟ್ ಇಲ್ಲದ ರಿಮೋಟ್ ಕಂಟ್ರೋಲ್. ಆಡಳಿತ ಪಕ್ಷದವರು ಗಂಟೆಗಟ್ಟಲೆ ಭಾಷಣ ಬಿಗಿತಾರೆ, ಅವಾಗ ಮೈಕ್ ಆಫ್ ಆಗಲ್ಲ. ಆದರೆ ವಿಪಕ್ಷದವರು ಅದಾನಿ ಅಥವಾ ಹಗರಣ ಅನ್ನೋ ಪದ ಬಳಸಿದ ತಕ್ಷಣ ಮೈಕಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಧೀರ್ ರಂಜನ್ ಚೌಧರಿ ಅವರು ಲೆಟರ್ ಬರೆದರು, ಸ್ವಾಮಿ 3 ದಿನದಿಂದ ನನ್ನ ಮೈಕ್ ಆನ್ ಆಗ್ತಿಲ್ಲ ಅಂತ. ಅಂದರೆ ಸಂಸತ್ತಿನಲ್ಲಿ ಈಗ ವಾಕ್ ಸ್ವಾತಂತ್ರ್ಯ ಅನ್ನೋದು ಸ್ಪೀಕರ್ ಅವರ ಮೂಡ್ ಮೇಲೆ ನಿಂತಿದೆ ಅಂತಾಯ್ತು ಅಲ್ವಾ? ಮಹಾ ಅಮಾನತು ಪರ್ವ. 2023ರ ಡಿಸೆಂಬರ್ ಭಾರತದ ಸಂಸದೀಯ ಇತಿಹಾಸದಲ್ಲೇ ಬ್ಲ್ಯಾಕ್ ಲೆಟರ್ ಡೇ. ಒಂದೇ ಅಧಿವೇಶನದಲ್ಲಿ ಬರೋಬ್ಬರಿ 146 ಸಂಸದರನ್ನು ಅಮಾನತು ಅಂದರೆ ಸಸ್ಪೆನ್ಷನ್ ಮಾಡಲಾಯಿತು. ಊಹಿಸಿಕೊಳ್ಳಿ, ಕ್ಲಾಸ್ ರೂಮ್ನಲ್ಲಿ ಟೀಚರ್ ಪಾಠ ಮಾಡುವಾಗ ಪ್ರಶ್ನೆ ಕೇಳಿದ್ರು ಅಂತ ಅರ್ಧ ಕ್ಲಾಸ್ನ ಮಕ್ಕಳನ್ನೇ ಹೊರಗೆ ಹಾಕಿದರೆ ಹೇಗಿರುತ್ತೆ? ಅಷ್ಟಕ್ಕೂ ಇವರು ಮಾಡಿದ ತಪ್ಪೇನು? ಸಂಸತ್ತಿನ ಒಳಗೆ 2 ಆಗಂತುಕರು ನುಗ್ಗಿ ಸ್ಮೋಕ್ ಬಾಂಬ್ ಅಂದರೆ ಹೊಗೆ ಬಾಂಬ್ ಹಾಕಿದ್ರಲ್ಲ, ಆ ಭದ್ರತಾ ಲೋಪದ ಬಗ್ಗೆ ದೇಶದ ಗೃಹ ಸಚಿವರು ಅಮಿತ್ ಶಾ ಬಂದು ಉತ್ತರ ಕೊಡಬೇಕು ಅಂತ ಕೇಳಿದ್ರು. ಅಷ್ಟೇ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಗೊತ್ತಾ? ಸ್ಪೀಕರ್ ಓಂ ಬಿರ್ಲಾ ಅವರು ನಿಯಮ 374A ಅನ್ನೋ ಅಸ್ತ್ರ ಬಳಸಿದರು. ಇದರ ಪ್ರಕಾರ ಸದಸ್ಯರನ್ನು ಹೆಸರಿಸಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಸಸ್ಪೆಂಡ್ ಮಾಡಬಹುದು. ಇದರ ಹಿಂದಿರೋ ಅಸಲಿ ಗೇಮ್ ಪ್ಲಾನ್ ಏನಿತ್ತು? 146 ಸಂಸದರು ಹೊರಗೆ ನಿಂತು ಚಳಿ ಕಾಯಿಸ್ತಿದ್ರೆ ಒಳಗೆ ಸರ್ಕಾರ ಮಜವಾಗಿ 3 ಕ್ರಿಮಿನಲ್ ಕಾನೂನುಗಳನ್ನು, ಭಾರತೀಯ ನ್ಯಾಯ ಸಂಹಿತೆ ಇತ್ಯಾದಿ ಮತ್ತು ಟೆಲಿಕಾಂ ಬಿಲ್ ಅನ್ನು ಯಾವುದೇ ಚರ್ಚೆ ಇಲ್ಲದೆ ಪಾಸ್ ಮಾಡಿಕೊಳ್ತು. ಇದನ್ನೇ ಅಲ್ವಾ ರಾಜ್ಯಸಭಾ ಸದಸ್ಯ ಮನೋಜ್ ಝಾ ಅವರು ವಿರೋಧ ಪಕ್ಷ ಮುಕ್ತ ಸಂಸತ್ತು, ಅಪೋಸಿಷನ್ ಮುಕ್ತ ಪಾರ್ಲಿಮೆಂಟ್ ಅಂತ ಕರೆದಿದ್ದು. ಅಳಿಸಿ ಹೋದ ಸತ್ಯಗಳು ಸಂಸತ್ತಿನಲ್ಲಿ ಆಡಿದ ಮಾತು ದಾಖಲೆ ಆಗುತ್ತೆ.
ಆದರೆ ಓಂ ಬಿರ್ಲಾ ಅವರ ಕಾಲದಲ್ಲಿ ಇತಿಹಾಸವನ್ನೇ ಎಡಿಟ್ ಮಾಡಲಾಗ್ತಿದೆ, ಇದಕ್ಕೆ ಕಡತದಿಂದ ತೆಗೆದುಹಾಕುವುದು ಅಂತಾರೆ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಮತ್ತು ಗೌತಮ್ ಅದಾನಿ ಅವರ ಸಂಬಂಧದ ಬಗ್ಗೆ ಮಾತಾಡಿದರು. ಫೋಟೋ ತೋರಿಸಿದ್ರು, 53 ನಿಮಿಷ ಮಾತಾಡಿದರು. ಆದರೆ ಮಾರನೇ ದಿನ ರೆಕಾರ್ಡ್ ತೆಗೆದು ನೋಡಿದ್ರೆ ಅದರಲ್ಲಿ 18 ಮುಖ್ಯ ಭಾಗಗಳೇ ಮಾಯ. ರಾಹುಲ್ ಗಾಂಧಿ ಸ್ಪೀಕರ್ಗೆ ಪತ್ರ ಬರೆದು ಸತ್ಯವನ್ನು ಅಳಿಸೋಕೆ ಆಗಲ್ಲ ಅಂತ ಹೇಳಿದ್ರು. ರಾಜಕೀಯದಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂದರೆ ದೇಹ ಭಾಷೆ ಬಹಳ ಮುಖ್ಯ. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆಯಾದಾಗ ಒಂದು ಸೀನ್ ನಡೀತು. ಪ್ರಧಾನಿ ಮೋದಿ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಬಂದರು. ಸ್ಪೀಕರ್ ಓಂ ಬಿರ್ಲಾ ಭಕ್ತಿಯಿಂದ ಬಾಗಿದ್ರು. ತಕ್ಷಣ ಅದ್ರ ಹಿಂದೆನೇ ರಾಹುಲ್ ಗಾಂಧಿ ಬಂದರು. ಸ್ಪೀಕರ್ ಸರ್ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರು. ರಾಹುಲ್ ಗಾಂಧಿ ಇದನ್ನು ನೇರವಾಗಿ ಕೇಳಿದ್ರು, ಸರ್ ನೀವು ಮೋದಿಯವರಿಗೆ ಬಾಗಿದ್ರಿ, ನನ್ನ ಮುಂದೆ ಸ್ಟ್ರೈಟ್ ಆಗಿದ್ರಿ. ಸ್ಪೀಕರ್ ಆದವರು ಯಾರಿಗೂ ಬಾಗಬಾರದು, ಇಡೀ ಸದನ ನಿಮಗೆ ಬಾಗಬೇಕು ಅಂತ. ಅದಕ್ಕೆ ಬಿರ್ಲಾ ಅವರು ಹಿರಿಯರು, ನನ್ನ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ಬಾಗೋದಿದೆ ಅಂತ ಸಮರ್ಥಿಸಿಕೊಂಡ್ರು. When Modi ji went and shook your hand, and I went and shook your hand, I noticed something. When I shook your hand, you stood straight like this and shook my hand. And when Modi ji shook your hand, you bowed down and shook his hand. प्रतिपक्ष के माननीय नेता, माननीय प्रधानमंत्री सदन के नेता हैं और मुझे मेरी संस्कृति संस्कार ये कहते हैं, व्यक्तिगत जीवन में भी, सार्वजनिक जीवन में भी और इस आसन पर भी जो हमसे बड़े हैं उनको झुककर नमस्कार करो। मुझे यही सिखाया है और बराबर वालों से बराबर का व्यवहार करो। स्पीकर सर, मैं आपकी बात को रिस्पेक्ट करता हूं, मगर आपको कहना चाहता हूं कि इस हाउस में स्पीकर से कोई बड़ा नहीं होता. ಹೌದೌದು, ಸಂಸ್ಕಾರ ಮುಖ್ಯ. ಆದರೆ ಆ ಕುರ್ಚಿ ಇದೆಯಲ್ಲ, ಅದು ಸಂವಿಧಾನದ ಕುರ್ಚಿ. ಅಲ್ಲಿ ಕೂತಾಗ ಪ್ರಧಾನಮಂತ್ರಿ ಕೂಡ ಒಬ್ಬ ಸದಸ್ಯ ಮಾತ್ರ. ನೀವು ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗದ ಮುಂದೆ ಬಾಗಿದ್ರೆ ಅಂದರೆ ಶಾಸಕಾಂಗ ತಲೆ ತಗ್ಗಿಸಿದ ಹಾಗೆ ಅಲ್ವಾ? ಇನ್ನೊಂದು ದೊಡ್ಡ ವಿಚಾರ ಅಂದರೆ ಡೆಪ್ಯೂಟಿ ಸ್ಪೀಕರ್ ಕಳೆದ 5 ವರ್ಷ ಈ ಹುದ್ದೆನ ಖಾಲಿನೇ ಬಿಟ್ಟಿದ್ರು. ಸಂವಿಧಾನದ ಪ್ರಕಾರ ಒಬ್ಬರನ್ನ ಆಯ್ಕೆ ಮಾಡಲೇಬೇಕು, ಆದರೆ ಮಾಡಲಿಲ್ಲ. ಸಾಮಾನ್ಯವಾಗಿ ಈ ಹುದ್ದೆ ವಿಪಕ್ಷಕ್ಕೆ ಸಿಗುತ್ತೆ. ವಿಪಕ್ಷಕ್ಕೆ ಒಂದು ಹುದ್ದೆ ಕೊಡೋಕ್ಕೂ ಇವರಿಗೆ ಇಷ್ಟ ಇಲ್ಲ. ಸ್ಪೀಕರ್ ಇಲ್ಲದಾಗ ಆಡಳಿತ ಪಕ್ಷದವರೇ ಚೇರ್ ಮೇಲೆ ಕೂತು ರೂಲ್ ಮಾಡ್ತಿದ್ರು. ಇದು ಸಂವಿಧಾನಕ್ಕೆ ಮಾಡಿದ ಅವಮಾನ ಅಲ್ವಾ? ವೀಕ್ಷಕರೇ, ಕೊನೆಯದಾಗಿ ಇಷ್ಟೇ ಹೇಳೋದು, ಸ್ಪೀಕರ್ ಅನ್ನೋರು ಫುಟ್ಬಾಲ್ ಮ್ಯಾಚ್ನ ರೆಫರಿ ಇದ್ದ ಹಾಗೆ. ರೆಫರಿನೇ ಒಂದು ಟೀಮ್ ಪರವಾಗಿ ಜರ್ಸಿ ಹಾಕ್ಕೊಂಡು ಇನ್ನೊಂದು ಟೀಮ್ಗೆ ರೆಡ್ ಕಾರ್ಡ್ ಕೊಡ್ತಾ ಇದ್ರೆ ಆ ಮ್ಯಾಚ್ಗೆ ಬೆಲೆ ಇರುತ್ತಾ? ಓಂ ಬಿರ್ಲಾ ಅವರ ಕಾಲದಲ್ಲಿ ನಾವು ನೋಡಿದ್ದು ತಾಂತ್ರಿಕ ದೋಷದ ಹೆಸರಲ್ಲಿ ಧ್ವನಿ ಅಡಗಿಸೋದು, ವಿಪಕ್ಷಗಳೇ ಇಲ್ಲದಾಗ ಕಾನೂನು ಪಾಸ್ ಮಾಡೋದು, ಇತಿಹಾಸದ ದಾಖಲೆಗಳಿಂದ ಸತ್ಯವನ್ನು ಅಳಿಸೋದು. ಇದು ಕೇವಲ ರಾಹುಲ್ ಗಾಂಧಿಗೋ ಮಹುವಾ ಮೊಯಿತ್ರಗೋ ಆದ ಅನ್ಯಾಯ ಅಲ್ಲ, ಇದು ನಮಗೆ ಅಂದರೆ ಸಾಮಾನ್ಯ ಪ್ರಜೆಗಳಿಗೆ ಆದ ಅನ್ಯಾಯ. ಯಾಕಂದರೆ ನಾವು ಆರಿಸಿದ ಸಂಸದರು ನಮ್ಮ ಪರವಾಗಿ ಮಾತಾಡೋಕ್ಕೆ ಹೋದರೆ ಅವರ ಬಾಯಿ ಮುಚ್ಚಿಸಲಾಗ್ತಿದೆ. ಮ್ಯೂಟ್ ಸ್ಪೀಕರ್ ಅನ್ನೋದು ಬರೀ ಟ್ರೋಲ್ ಅಲ್ಲ, ಅದೊಂದು ಕಟು ವಾಸ್ತವ. ಮುಂದಿನ ಸಲ ನೀವು ಸಂಸತ್ತಿನ ಕಲಾಪ ನೋಡುವಾಗ ಗಮನಿಸಿ ಯಾರ ಮೈಕ್ ಆನ್ ಇದೆ, ಯಾರ ಮೈಕ್ ಆಫ್ ಇದೆ ಅಂತ. ಯಾಕಂದರೆ ಆ ಸ್ವಿಚ್ ಬೋರ್ಡ್ ನಮ್ಮ ಪ್ರಜಾಪ್ರಭುತ್ವದ ಮೇನ್ ಸ್ವಿಚ್ ಕೂಡ ಹೌದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನನ್ನು ಮ್ಯೂಟ್ ಮಾಡಬೇಡಿ. ಯಾಕಂದರೆ ಇದು ಸುದ್ದಿ ಅಥವಾ ಸುದ್ದಿಯ ವಿಮರ್ಶೆ ಮಾತ್ರ ಅಲ್ಲ, ಇದೊಂದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.